ಈಗ ಏನಿಲ್ರಿ ಈಗ ಸೊ ಸನ್ಮಾನ್ಯ ಅಣ್ಣಾಸಾಹೇಬ್ ಜೊಲ್ಲೆ ಅವ್ರ ಅಧ್ಯಕ್ಷರಾದ ನಂತರ ಇಡೀ ತಾಲೂಕ್ ವೈಸ್ ಮೀಟಿಂಗ್ ಮಾಡತ್ತಾರ ಅವ್ರಿಗೆ. ಅಂದ್ರೆ ಈಗ ಖಾನಾಪುರ ಮಾಡಿದ್ರಿ, ನಿಪ್ಪಾಣಿ ಮಾಡಿದ್ರು, ಬೆಳಗಾವ್ ಮಾಡಿದ್ರು, ಅಂದ್ರೆ ಎಲ್ಲ ಕಡೆ ಹೋಗಿ ಈಗ PKP ಸೊಸೈಟಿ, ಕ್ರೆಡಿಟ್ ಸೊಸೈಟಿ ಎಲ್ಲಾರನ್ನು ಕರೆದ್ರೆ ತಾವು ನೋಡಿರ್ಬೋದು. ಫಸ್ಟ್ ಟೈಮ್ ಅಂದ್ರೆ ನಾವು ಸ್ಪೀಚ್ ಮಾಡೋಕ್ಕಿಂತ ನಾವು ಹೇಳೋಕ್ಕಿಂತ ಅವ್ರ ಸಮಸ್ಯೆ ನಾವು ಕೇಳತ್ತವ್ರೆ. ಅಂದ್ರೆ ಅವ್ರಿಗೆ ಏನಾಗಬೇಕು ಏನೈತೆ ಅಂತ ಹೇಳಿ ಫಸ್ಟ್ ಟೈಮ್ ಹಿಂಗೆ ಡಿಸಿಸ್ ಬ್ಯಾಂಕ್ನಾಗ ಆಗತ್ತಿದ್ರಿ. ಅದನ್ನ ನೋಡ್ಕೊಂಡು ಅಂದ್ರೆ ಏನ್ ಮ್ಯಾಕ್ಸಿಮಮ್ ಹೆಲ್ಪ್ ಮಾಡಕ್ಕಾಗ್ತದೆ ಸೊಸೈಟಿ ಮುಖಾಂತರ ರೈತರಿಗೆ ಒಂದು ಬೆಸ್ಟ್ ಯೋಜನೆ ಅಣ್ಣಾಸಾಹೇಬ್ ಜೊಲ್ಲೆ ಅವ್ರು ಹಾಕಿದಾರೆ. ಅಂದ್ರೆ ನಮ್ಮ ಹೊಸ ಸ್ಕೀಮ್ಗಳು ನಮ್ಮ ಬ್ಯಾಂಕ್ನಿಂದ ರೈತರಿಗೆ ಏನ್ ಮಾಡೋದು, ಏನ್ ಬೆಸ್ಟ್ ಮಾಡಕ್ಕಾಗ್ತದೆ ಅದಕ್ಕೆ ಹೊಸದೊಂದು ಪ್ರಾರಂಭ ಆಗೈತಿ. ಇನ್ನು ಎಲ್ಲಾ ತಾಲೂಕಿನ ಮುಗಿಸಿದ ನಂತರ ಈಗಾಗಲೇ ಬ್ಯಾಂಕ್ನಾಗ ಭಾಳ ಅಂದ್ರೆ ಸ್ಟ್ರಿಕ್ಟ್ ಆಗಿ ಆಡಳಿತ ಶುರು ಮಾಡಿದಾರೆ ಅವ್ರು. ಅಂದ್ರೆ ನೌಕರಸ್ಥರು ಇರ್ಬೋದ್ರಿ, ಬ್ಯಾಂಕಿನ ಡಿಪಾಸಿಟ್ ಇರ್ಬೋದು, ಮತ್ತೊಂದು ಇರ್ಬೋದು, ಸಾಲ ಕೊಡೋದು ಭಾಳ ಬೆಸ್ಟ್ ನಡೆದಿದೆ. ಅದಕ್ಕೆ ನಾವೆಲ್ಲ ಆಡಳಿತ ಮಂಡಳಿ ಮತ್ತು ನಾವು ಮೊದಲು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರಿಗೆ ಶ್ರೀಮತಿ ಲಕ್ಷ್ಮಣ ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ನಮ್ಗೆ ಒಳ್ಳೆ ಅಧ್ಯಕ್ಷರು ಕೊಟ್ಟಿದ್ದಾರೆ. ಇದರಿಂದ ಬ್ಯಾಂಕ್ ಭಾಳ ಪ್ರಗತಿಯಲ್ಲಿ ಹೋಗಿ ಮುಂದಿನ ದಿನಮಾನದಲ್ಲಿ ಬೆಳಗಾವಿ ಜಿಲ್ಲೆ ಅಂತ ರೈತರಿಗೆ, ಗ್ರಾಹಕರಿಗೆ, ನೌಕರರಿಗೆ ಭಾಳ ಒಳ್ಳೇದಾಗ್ತದೆ. ಈಗ ಏನಾಗ್ತೈತೆ ಅಂತ ನೋಡ್ರಿ, ಪ್ರತಿ 5 ವರ್ಷಕ್ಕೂ ಒಂದು DCS ಬ್ಯಾಂಕ್ನಿಂದ ಆ ಪ್ರತಿನಿಧಿ ಬೆಂಗಳೂರು ಅಪೆಕ್ಸ್ ಬ್ಯಾಂಕಿಗೆ ಹೋಗ್ತಾರೆ. ಅದಕ್ಕೆ ಇಲ್ಲಿ ಎಲ್ಲಾನು ಅಧ್ಯಕ್ಷ ಉಪಾಧ್ಯಕ್ಷ ಮುಗಿದ ನಂತರ ಮೊನ್ನೆ ಬೋರ್ಡ್ ಮೀಟಿಂಗ್ ಇತ್ತಲ್ಲ ರೀ, ಬೋರ್ಡ್ ಮೀಟಿಂಗ್ ಅಲ್ಲಿ ಆ ವಿಷಯ ಬಂದಾಗ ಅಧ್ಯಕ್ಷ ಅವರಿಗೆ ಅಧಿಕಾರ ಕೊಟ್ಟರೆ ಯಾರು ನೀವು ಕಳಿಸ್ತೀರಿ ಅಂತ. ಅದರಿಂದ ಮಾನ್ಯ ಅಧ್ಯಕ್ಷರು ನಾವು ಉಸ್ತುವಾರಿ ಮಂತ್ರಿ ಎಲ್ಲ ಚರ್ಚೆ ಮಾಡಿ ರಾಹುಲ್ ಜಾರಕಿಹೊಳಿ ಬೆಳಗಾವಿಯಿಂದ ಪ್ರತಿನಿಧಿ ಅಪೆಕ್ಸ್ ಬ್ಯಾಂಕ್ ಹೋಗೋಣ ಅಂತ ಹೇಳಿ. ಯಾಕಂದ್ರೆ ಅಪೆಕ್ಸ್ ಬ್ಯಾಂಕು DCS ಬ್ಯಾಂಕ್ ಮಧ್ಯದಲ್ಲಿ ಭಾಳ ಕೋಆರ್ಡಿನೇಷನ್ ಆಗಿ ಕೆಲಸ ಮಾಡಬೇಕಾಗ್ತದೆ. ಯಾಕಂದ್ರೆ ಅಪೆಕ್ಸ್ ಬ್ಯಾಂಕ್ ಭಾಳ ಕೆಲಸ DCS ಬ್ಯಾಂಕ್ ಬರ್ತಾವು. ಅದಕ್ಕೆ ಅವ್ರನ್ನಂದ್ರೆ ಎಲ್ಲ ಕಳ್ಸೋನು ಒಬ್ರು ಇರಲಿ ಅಂತೇಳಿ ಮುಂದೆ. ಯಾಕಂದ್ರೆ ಸರ್ಕಾರ ಐತಿ ಮತ್ತು ಅಲ್ಲಿ ಏನು ಅನುಕೂಲ ಮಾಡ್ಕೊಳಕ್ ಆಗ್ತೈತಿ ನೋಡೋಣತೆ. ಅದಕ್ಕೆ ಎಲ್ಲರೂ ಕೂಡಿಕೆ ಬೋರ್ಡ್ ಅಲ್ಲಿ ಅಧ್ಯಕ್ಷರಿಗೆ ಅಧಿಕಾರ ಕೊಟ್ಟರು. ಅಧ್ಯಕ್ಷರು ಎಲ್ಲರ ಜೊತೆ ಚರ್ಚೆ ಮಾಡಿ ರಾಹುಲ್ ಜಾರಕಿಹೊಳಿ ಅಪೆಕ್ಸ್ ಬ್ಯಾಂಕ್ ಅಂತ ಕಳಿಸಿ 5 ವರ್ಷ ಅವರು ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟ್ ಆಗಿ ಅಲ್ಲಿ ಉಳಿತಾರ. ಅಂದ್ರೆ ಈಗ ಅವರು ಅಪೆಕ್ಸ್ ಬ್ಯಾಂಕ್ ಅಲ್ಲಿದ್ದು ಒಬ್ಬರು ಬೋರ್ಡ್ ಆಫ್ ಡೈರೆಕ್ಟ್ ಆಗಿ ಬರ್ತಾರೆ. ಸೊ ಈಗಾಗಲೇ ಇಲ್ಲಿ ಅಲ್ಲಿದ ಅಂದ್ರೆ ರಾಹುಲ್ ಜಾರಕಿಹೊಳಿ ಅವ್ರು ಯಾರಿಗೆ ಲೆಟರ್ ಕೊಡ್ತಾರಲ್ಲ ರೀ, ಅವ್ರನ್ನ ಈ ಆಡಳಿತ ಮಂಡಳಿ ಅಂದ್ರೆ ನಿರ್ದೇಶಕನಾಗಿ ನೇಮಕ ಮಾಡ್ತಾರೋ. ಅವ್ರು ಇಲ್ಲಿ 5 ವರ್ಷ ಅವರು ಇರ್ತಾರೋ, ಇವ್ರು 5 ವರ್ಷ ಅಲ್ಲಿ ಇರ್ತಾರೋ. ಅದನ್ನೆಲ್ಲ ಉಸ್ತುವಾರಿ ಮಂತ್ರಿಯವರು ಅಧ್ಯಕ್ಷ ನಾವೆಲ್ಲ ಚರ್ಚೆ ಮಾಡಿ ಯಾರಿಗೆ ಕರ್ಕೊಂಡ್ಬರ್ದ ಡಿಸೈಡ್ ಮಾಡ್ತಾರೆ. ಹೌದು, ಈಗ ನೀವು ಮೊದಲು ಹೇಳಿದ್ದು ನಾವು ಅವ್ರನ್ನ ಇಲೆಕ್ಟ್ ಮಾಡ್ಯಾರ ತಗೋತೀವಿ, ಇಲ್ಲಾಂದ್ರೆ ಆ ನಾಮಿನೇಟ್ ಮುಖಾಂತರ ತಗೊಂಡ್ಬರ್ತೀವಿ. ನಾವು ಹಾಲು ಮತ್ತು ಸಮಾಜಕ್ಕೆ ಏನು ಮಾತು ಕೊಟ್ಟಿದ್ದೀವಿ ಆ ಮಾತೊಳಗೆ ನಾವು ಹೊಳ್ಳೋದಿಲ್ಲ, ಆ ಮಾತಿಗೆ ಬದ್ದಿದ್ವಿ. ಅವರೊಬ್ಬರು ಆಡಳಿತ ಮಂಡಳಿ ನಮ್ಮಲ್ಲಿ ಇರ್ತಾರ ಅವ್ರು. ಅಲ್ಲ, ಈಗ ಇಡೀ ಜಿಲ್ಲಾದ ಎಲ್ಲ ಜನ ಕೇಳತ್ತಾರ. ಈ ಜಿಲ್ಲಾದಿಂದ ಎಲ್ಲ ಹಾಲು ಮತ್ತು ಸಮಾಜ ಅದ್ರೊಳಗೆ ಯಾರು ಅಂದ್ರೆ ಮಾಡಿದ್ರೆ ಬ್ಯಾಂಕಿಗೆ ಅನುಕೂಲ ಆಗ್ತೈತಿ, ಸಮಾಜಕ್ಕೆ ಅನುಕೂಲ ಆಗ್ತೈತಿ ಅಂತ ನೋಡ್ಕೊಂಡು ನಾವು ನಿರ್ಧಾರ ಮಾಡ್ತೀವಿ. ಇಲ್ಲ, ಮೊದಲಿಂದ ಅವರು ಲಕ್ಷ್ಮಣ್ ಸವದಿ ಅವರು ಸುಮಾರು ಒಂದು 15 ವರ್ಷ ಡೈರೆಕ್ಟರ್ ಆಗಿದ್ರು ಅವ್ರಿಗೆ. ಅಂದ್ರೆ ಮೊದಲು ಅವ್ರ ಐತ್ರಿ, ನಡು ಒಂದು 15-20 ಅವಧಿ ಲಕ್ಷ್ಮಣ್ ಚಿಂಗ್ಳೆ ಅವ್ರು ಹೋದ್ರು. ಅದರ ನಂತರ ರಾಹುಲ್ ಜಾರಕಿಹೊಳಿ ಅವ್ರು ಹೋದ್ರು. ಮೊದಲಿಂದ ಜಾಸ್ತಿ ಲಕ್ಷ್ಮಣ್ ಸವದಿ ಅವರ ಬೆಳಗಾವಿಯಿಂದ ಪ್ರತಿನಿಧಿಯಾಗಿ ಅಪೇಕ್ಷೆ ಮಾಡಿದ್ರು. ಈ ಸಲ ನಾವು ರಾಹುಲ್ ಜಾರಕಿಹೊಳಿ ಕಳಿಸಿದ್ವಿ. ಹೆಚ್ಚಾಗ್ತಾ ಇದೆ, ದಿವ್ಸ ಸ್ವಲ್ಪ ಹೆಚ್ಚಾಗ್ತಾ ಇದೆ. ಈಗಾಗಲೇ ಹೋದ ವರ್ಷ ಇವತ್ತಿನ ದಿವಸ ಕಂಪೇರ್ ಮಾಡಿ ಒಂದು 100 ಕೋಟಿ ಹೆಚ್ಚಾಗಿದೆ. ಡಿಪಾಸಿಟ್ ಏನಿಲ್ಲ ರೀ, ಸುಮ್ಮನೆ ಕೆಡ್ಸಿದ್ರು. ಈ ಟೈಮ್ದಾಗ ಅದು ಅಕ್ಟೋಬರ್ ತನಕ ಡಿಪಾಸಿಟ್ ವಿಡ್ರಾ ಆಗ್ತೈತೆ. ಮತ್ತು ಶುಗರ್ ಫ್ಯಾಕ್ಟ್ರಿ ಸ್ಟಾಕ್ ವಾಪಸ್ ಬರ್ತಿದ್ದೈತಿ. ಸೊ ಅವಾಗೆಲ್ಲ ರೂಟೀನ್ ಇರ್ತೈತೆ. ಅಲ್ಲ, ಅದನ್ನ ಸಕ್ಕರೆ ಕಾರ್ಖಾನೆ ಅವ್ರು ಹಾಕಬೇಕಾದ್ರೆ ನಮ್ಮ ಕಡೆ ಇರಂಗಿಲ್ಲ. ನಾವು ರಿಕ್ವೆಸ್ಟ್ ಮಾಡ್ಬೋದು ಇಷ್ಟು, ಬಟ್ ಅವ್ರು ಸಕ್ಕರೆ ಕಾರ್ಖಾನೆ ಎಲ್ಲೆಲ್ಲಿ ಡಿಮಾಂಡ್ ಅದ ಅವ್ರು ರೈತರು ಎಲ್ಲಿ ಹಾಕಂತಾರ ಅಲ್ಲಿ ಹಾಕ್ತಾರೆ. ಶುಗರ್ ಫ್ಯಾಕ್ಟ್ರಿ ಇಲ್ಲ, ಎಲ್ಲಾರು ತಗೊಂಡಾರ ಅಂತ ಅನ್ಬೇಡ್ರಿ, ಎಲ್ಲಾರ ಕಡೆ ತಗೊಂಡಾರ ಅವ್ರಿಗೆ. ಎಲ್ಲ ಕ್ರೆಡಿಟ್ ಸೊಸೈಟಿ ಅಲ್ಲ, ಇಡೀ ನ್ಯಾಷನಲೈಸ್ ಬ್ಯಾಂಕ್ ಎಲ್ಲಾ ಕಡೆನೂ ತಗೊಂಡಾರ ಅವ್ರು. ಮತ್ತೇನಾಗ್ತದ್ರಿ, ಅವ್ರು ಹೇಳಿದ್ದು ಅನ್ನೋದಕ್ಕಿಂತ ರೈತರದಲ್ಲಿ ರಿಕ್ವೆಸ್ಟ್ ಕೊಡ್ತಿರ್ತಾರ. ನಮ್ಗೆ ಮೊದ್ಲು ಕಬ್ಬು ಏನು ಕಳಿಸ್ತಾರಲ್ಲ, ಅವಾಗ ನಮ್ಗೆ ಈ ಬ್ಯಾಂಕಿಗೆ ಕೊಡ್ರಿ, ಈ ಸೊಸೈಟಿ ಕೊಡ್ರಿ, ಅಲ್ಲೇ ಹಾಕೊಂಡ್ ಬರ್ತಲ್ಲ ಅವ್ರಿಗೆ ಹಾಕ್ತೀವಿ. ಲೋನ್ ಕೊಡೋ ಮುಂದೆ ನಮ್ಮ PKP ಬಿಲ್ ಪಾವತಿ ಮಾಡ್ಬೇಕಂತ ಕಂಡೀಷನ್ ಹಾಕಿ ಕೊಡ್ತಾರೆ. ಅಲ್ಲ, ಈಗ ಅವ್ರು ಸಲ ರಿಕ್ವೆಸ್ಟ್ ಮಾಡ್ತೀವಿ ಮತ್ತು ಅವ್ರು ಹೇಳಿದ ಟರ್ನ್ ಓವರ್ ಜಾಸ್ತಿ ಆಗ್ತದೆ, ಅನುಕೂಲ ಆಗ್ತೈತೆ, ಪ್ರಯತ್ನ ಮಾಡೋಣ. ಯಾಕಂದ್ರೆ ಸ್ವಲ್ಪ ಎಲ್ಲ ವಿಶ್ವಾಸ ಮಾಡಿ ಅಲ್ಲ DCS ಬ್ಯಾಂಕ್ ಎಷ್ಟು ಅನುಕೂಲ ಮಾಡ್ಕೊಳ್ತಾರೆ. ಅದಕ್ಕೆ ಅವ್ರಿಗೆ ಹೇಳಿದ್ವಿ, ನೀವು ಆಕ್ಟಿವ್ ಆಗಿ ಅಲ್ಲಿ ಕೆಲಸ ಮಾಡಿ, ಪ್ರತಿ ಬೋರ್ಡ್ ಮೀಟಿಂಗ್ ಅಟೆಂಡ್ ಮಾಡಿ ಎಲ್ಲ ಬಂದ್ರೆ ಅಲ್ಲಿ ಎಷ್ಟು ಆಕ್ಟಿವ್ ಆಗಿ ಇವ್ರು ಕೆಲಸ ಮಾಡ್ತಾರಲ್ಲ, DCS ಬ್ಯಾಂಕಿಗೆ ಅಷ್ಟೇ ಭಾಳ ಅನುಕೂಲ ಆಗ್ತೈತೆ ಕೆಲವೊಂದು ವಿಚಾರದಾಗ. ಮತ್ತೊಂದು ಬಟ್ ಎಲ್ಲ ಒಳ್ಳೆ ದೃಷ್ಟಿಯಿಂದ ನೋಡಿ, ಅಧ್ಯಕ್ಷರು ಸ್ಕೀಮ್ಸ್ ಎಲ್ಲ ಬರ್ಬೇಕು.
ಸರ್ಕಾರ ಸ್ಕೀಮ್ಗಳು ಬರೋದಿಲ್ಲ ಥ್ರೂ ಅಪೆಕ್ಸ್ ಬ್ಯಾಂಕ್ ಇವರೆಲ್ಲ ಸ್ವಲ್ಪ ನೀವು ಜವಾಬ್ದಾರಿ ಮಾಡಿದ್ರೆ ಇನ್ನೂ ಭಾಳ ಅನುಕೂಲ ಆಗ್ತೈತಿ. ಅದಕ್ಕೆ ನಾ ಏನಿಲ್ಲ ಒಳ್ಳೆ ಅಧ್ಯಕ್ಷರು ಉಪಾಧ್ಯಕ್ಷರು ಅಪೆಕ್ಸ್ ನಮ್ಮ ಬೆಸ್ಟ್ ಒಂದು ಟೀಮ್ ಆಗೈತ್ರಿ. ನಾ ಏನಿಲ್ಲ 5 ವರ್ಷದೊಳಗೆ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರ ನೇತೃತ್ವದಾಗ ಹೆಚ್ಚಿನ ಅಂದ್ರೆ ಬ್ಯಾಂಕಿನ ಲಾಭ ಮಾಡ್ಕೊಂಡು ನಾ 10 ವರ್ಷ ಅವ್ರು 5 ವರ್ಷದೊಳಗೆ ಮಾಡೋದಂದ್ರೆ ನಂಬರ್ 1 ನಮ್ಮ ಬ್ಯಾಂಕಿನ ಅದಕ್ಕೆ ಎಲ್ಲ ಕೂಡಿ ಮಾಡ್ತೀವಿ. ಆದಷ್ಟು ಬೇಗನೆ ನಾವು ಎಲ್ಲರೂ ಕೂಡಿ ಶತಮಾನೋತ್ಸವ ಮಾಡಬೇಕಾಗಿದೆ. ಅದನ್ನೆಲ್ಲ ಚರ್ಚೆ ಮಾಡಿ ಅದನ್ನು ಆದಷ್ಟು ಬೇಗನೆ ಮಾಡ್ತೀವಿ. ಅಲ್ಲಿ ನೋಡ್ರಿ ಅದು ಎಲ್ಲಾ ಕಾರ್ಯಕ್ರಮದಾಗ ಆಗತ್ತಾರ. ಈಗ ಘಟಪ್ರಭಾ ಪ್ರಹ್ಲಾದ್ ಜೋಶಿ ಅವರು ಸೆಂಟ್ರಲ್ ಮಿನಿಸ್ಟರ್ ಬಂದಿರಿ, ಅಲ್ಲಿ ಕಾರ್ಯಕ್ರಮ ಇರ್ತದು, ಎಲ್ಲಾರನ್ನೂ ಕರೆದಿದ್ರು. ಅದು ಅನುಕೂಲ ಈಗ ಮತ್ತೆ ಈಗ ಕೂಡಬೇಕಾಗ್ತೈತಿ. ಫಂಕ್ಷನ್ ಇದ್ರೆ ರೀ ಮತ್ತೆ ಕೊಚ್ಚೆ ಎತ್ಕೊಂಡು ಹೋಗುದ್ರಿ. ಈಗ ಈಗ ಪ್ರತಿಯೊಂದು ಊರಾಗೂ ಸೊಸೈಟಿ ಆಗ್ಬೇಕನ್ನುವಂಥದ್ದು ಒಂದು ಆಸೆ ಇರ್ತಿದ್ರೆ ಹೌದು. ಪ್ರತಿಯೊಂದು ಊರಾಗೂ ಸೊಸೈಟಿ ಇಲ್ಲ. ಸೊಸೈಟಿಗಳ ಸಂಖ್ಯೆಯಲ್ಲಿ ತಾವೇನಾದ್ರೂ ಮಾಡ್ತಾ ಇದ್ದೀರಾ? ಸೊಸೈಟಿ ಮಾಡೋರು ನಾವಲ್ಲ. ಸೊಸೈಟಿ ಆದ ನಂತರ ಮೆಂಬರ್ಶಿಪ್ ಮಾಡಿ ಸಾಲ ಕೊಡೋದು ಅಷ್ಟೇ ನಮ್ಮ ಕೆಲಸ. ಸೊಸೈಟಿ ಮಾಡೋದು ಅದು ಸರ್ಕಾರ ಅವ್ರ ಸಂಬಂಧ ಊರ ಸಂಬಂಧ ಅದ್ರ ಮ್ಯಾಗ ಡಿಪೆಂಡ್ ಆಗ್ತದೆ. ಸೊಸೈಟಿ ನಾವು ಮಾಡೋದಿಲ್ಲ, ಇಲ್ಲ ನಮ್ಗೆ ಅಧಿಕಾರ ಇಲ್ಲ ಅದು ಮಾಡಿ. ಹೊಸ ಸದಸ್ಯರು ಆಗ್ಬೇಕು ಸೊಸೈಟಿ ಅದೇ ಹೇಳ್ತಾನೆ. ಅದೇ ಹೇಳಾಗತ್ತೆ. ಹೊಸದು ರಿಜಿಸ್ಟ್ರೇಷನ್ ಮಾಡೋದು ಸರ್ಕಾರಕ್ಕೆ ಬಿಟ್ಟಿದ ವಿಷಯ ಅದು. ಅವ್ರು ಆದ ನಂತರ ಮೆಂಬರ್ಶಿಪ್ ಮಾಡಿ ಸಾಲ ಕೊಡೋದು ನಮ್ಮ ಕೆಲಸ. ಬೆಳಗಾವಿ ಜಿಲ್ಲಾ ವಿಭಜನೆ ಬಗ್ಗೆ ಮೊನ್ನೆ ಗೋಕಾಕ್ ಜಿಲ್ಲೆ ಆಗ್ಬೇಕಂತೇಳಿ ಇಲ್ಲಿ ನೋಡಿ ನಾನು ಹೇಳಿದರೆ ಮೊದಲು ಆಯೋಗ ಏನು ರಚನೆ ಮಾಡಿದ್ರಲ್ಲ ಗೌರ್ಮೆಂಟ್ ರೀ, ಅದ್ರ ಪ್ರಕಾರ ರಿಕಮೆಂಡ್ ಆಗಿದ್ವು ಎರಡರೇ, ಒಂದು ಚಿಕ್ಕೋಡಿ ಒಂದು ಗೋಕಾಕ ಆಗ್ಬೇಕಂತೇಳಿ. ಅದಕ್ಕೆ 15 ತಾಲೂಕು ಅದೀವಿ ಆಗ್ಬೇಕಂತೇಳಿ ಭಾಳ ದಿನದ ಬೇಡಿಕೆ ಐತಿ. ಅದಕ್ಕೆ ನಾವು ಹೇಳಿದ್ವಿ, ಯಾಕಂದ್ರೆ ಗೋಕಾಕು ಚಿಕ್ಕೋಡಿ 2 ಜಿಲ್ಲೆ ಅಂತಂದ್ರೆ ಆಡಳಿತ ದೃಷ್ಟಿಯಿಂದ ಒಳ್ಳೇದಾಗ್ತೈತಿ. ಮತ್ತೀಗ ನಮಗೂ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರಿಗೆ ಏನು ಫರ್ಕ್ ಬೀಳೋದಿಲ್ಲ. ಈಗ ಏನಿಲ್ಲ ರೀ, ಈಗ DCC ಬ್ಯಾಂಕು ಈಗ ಅವಾಗ ಏನಾಗ್ತೈತ್ರಿ, BGC ಆಗ್ತೈತಿ, ಬೆಳಗಾವ್ ಗೋಕಾಕ್ ಚಿಕ್ಕೋಡಿ DCC ಬ್ಯಾಂಕ್ ಅಂತ ಆಗ್ತೈತಿ. ಆಮೇಲೆ ಬೆಳಗಾವ್ ಹಾಲು ಒಕ್ಕೂಟ ಬೆಳಗಾವ್ ಗೋಕಾಕ್ ಚಿಕ್ಕೋಡಿ ಅಂತ ಹೇಳೈತಿ. ನಾವೆಲ್ಲ 3 ಜಿಲ್ಲೆ ಒಳಗೆ ನಾವು ಮಾಡ್ತೀವಿ. ಅದಕ್ಕೆ ಜಿಲ್ಲಾ ಅದು ಚಲೋ ಆಗ್ತೈತಿ ಅಂತ ನಮ್ದು ಎಲ್ಲ ಚರ್ಚೆ ಮಾಡ್ತೀವ್ರಿ. ಅದಕ್ಕೆ ಗೌರ್ಮೆಂಟಿಗೆ ಡಿಸಿಷನ್ ತಗೋಬೇಕು. ಅದಕ್ಕೆ ನಾ ಏನಿಲ್ಲ ಎಲ್ಲ ರಾಜಕೀಯ ಮುಖಂಡ್ರೆ, ಎಲ್ಲ ಶಾಸಕರೇ, ಸಚಿವರು, ಎಲ್ಲ ಮಠಾಧೀಶನು ವಿಶ್ವಾಸ ಏನಾಗ್ತೈತಿ, ಇಲ್ಲೊಂದು ಮಾಡಕ್ಕೋರೆ ಮತ್ತೊಬ್ರು ಜಗಳ ತೆಗಿತಾರೆ. ಹಂಗಾಗ್ಬಾರ್ದು. ಅಂದ್ರೆ ಎಲ್ಲ ಒಮ್ಮತ್ತಿಂದ ಆತಂದ್ರೆ ಜಿಲ್ಲೆ ತುಂಬಿ ಎಲ್ಲಾ ಕಡೆ ಬೇಡಿಕೆ ಅದ. ಎಲ್ಲರ ವತಿಯಿಂದ ನಾವು ಕೂಡ ಬೇಡಿಕೆ ಅಲ್ಲ ಅವ್ರದ್ದು ಡಿಮಾಂಡ್ ಇದೆ. ನಮಗೆ ಏನಿಲ್ಲ, ಆಯೋಗ ಏನ್ ರಚನೆ ಮಾಡಿದ್ರೆ ರಿಕಮೆಂಡ್ ಮಾಡೈತಲ್ಲ ರೀ, ಚಿಕ್ಕೋಡಿ ಗೋಕಾಕ್ ಯೋಗ್ಯತೆ ಅಂತ ರಿಕಮೆಂಡ್ ಮಾಡಿದ್ರು. ಅದಕ್ಕೆ ಬೆಳಗಾವ್ ಚಿಕ್ಕೋಡಿ ಗೋಕಾಕ್ 3 ಜಿಲ್ಲೆ ಆದ್ರೆ ಆಡಳಿತ ದೃಷ್ಟಿಯಿಂದ ಜನಕ್ಕೆ ಒಳ್ಳೇದ ಆಗ್ಬೇಕಂತ ನಮ್ಮ ಒತ್ತಾಯ ಐತೆ. ಮಾಡಿಲ್ರಿ, ಯಾಕಂದ್ರ ರಿಕಮೆಂಡ್ ಮಾಡ್ತಾರ. ತೆಗೆದ್ ನೋಡ್ರಿ, ಗೋಕಾಕು ಚಿಕ್ಕೋಡಿನ ಮಾಡಿದಾರೆ. ಯಾಕಂದ್ರೆ ಬೈಲೊಂಗಲ್ AC ಆಫೀಸ್ ಅಂತೇಳಿ ಮೊದಲಿಂದ ಐತೆ. ಅದ್ರ ಮೊದಲೇ ಬ್ರಿಟಿಷ್ ಕಾಲದಿಂದ ಅದು ರಿಕಮೆಂಡ್ ಆಗಿಲ್ಲ ಅದು. ಯಾಕಂತ ಅವ್ರು ತೆಗೆದ್ ನೋಡ್ರಿ ಇವ್ನ ಎರಡೂ ಮಾಡಿ. ಯಾಕಂದ್ರೆ JH ಪಾಟೀಲ್ ಆಲ್ರೆಡಿ ಚಿಕ್ಕೋಡಿ ಗೋಕಾಕ್ ಡಿಕ್ಲೇರ್ ಮಾಡಿಬಿಟ್ಟವ. ಆಮೇಲೆ ಪೊಲಿಟಿಕಲ್ ಒತ್ತಡಕ್ಕೆ ಬಂದ್ಬಿಟ್ಟು ಮನದು ಆಮೇಲೆ ಇದನ್ನ ತಕೊಂಡ್ರೆ ಅದು ಗಡಿ ವಿವಾದ ಇದೆ ಅಂತ ಹೇಳಿ ಗಡಿ ವಿವಾದ ಬಗೆಹರಿಯುವುದು ಕೂಡ ವಿಭಜನೆ ಕಡೆ ಇದೆ. ಈಗ ನಮ್ದು ಎಲ್ಲ ಒತ್ತಾಯ ಐತ್ರಿ. ಅದಕ್ಕೆ ಗೌರ್ಮೆಂಟ್ ಆದಷ್ಟು ಬೇಗನೆ ಡಿಸಿಷನ್ ತಗೊಂಡ್ರೆ ಒಳ್ಳೇದಂದ್ರೆ. ಅತಿನಿಯಿಂದ ಬರ್ಬೇಕು ಬೆಳಗಾವಿಗೆ ಅಂತಂದ್ರೆ ಬಹಳ ಕಷ್ಟ ಆಗ್ತದೆ. ನಿಪ್ಪಾಣಿಯಿಂದ ಬರ್ಬೇಕಂತಂದ್ರೆ ಕಷ್ಟ ಆಗ್ತದೆ. ಗೋಕಾಕ್ದಿಂದ ಬೆಳಗಾವಿ ಭಾಳ ಅಂದ್ರೆ ಬಾರ್ಡರ್ದಿಂದ ದೂರ ಆಗ್ತದೆ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಬೇಗನೆ ಡಿಸಿಷನ್ ಮಾಡ್ರಿ. ಈ ಅಧಿವೇಶನದೊಳಗೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಎಲ್ಲಾ ಶಾಸಕರು ಒಂದಾಗಬೇಕನ್ನುವಂತ ಜನರ ಬಯಕೆ ಇದೆ. ಈ ಅಧಿವೇಶನದಲ್ಲಿ ತಾವು ಏನಾದ್ರು ಒಟ್ಟಾಗಿ ಧ್ವನಿ ಅಂತೀರಾ? ಅಲ್ಲ ನಿನ್ನೆ ನೋಡಿ ಡೆಫಿನೆಟ್ ಆಗಿ ಮಾಡ್ತೀವಿ. ನಿನ್ನ BJP ಕೋರ್ ಕಮಿಟಿ ವಿಚಾರದಾಗ ಒಂದು ಸ್ಟ್ರೈಕ್ ವಿಚಾರ ಬರ್ತೀರಿ 9 ತಾರೀಕು. ಆಮೇಲೆ ಉತ್ತರ ಕರ್ನಾಟಕದ ಸಮಸ್ಯೆ ಮೊದಲ ಚರ್ಚೆ ಮಾಡ್ಬೇಕು. ನೀವು ಲಾಸ್ಟಿಗೆ 2 ದಿವಸ ಮಾಡಬಾರ್ದು, ಮೊದಲೇ ಮಾಡ್ಬೇಕಂತ ಅದು ವಿಷಯ ಬಂತು. ನಾವೆಲ್ಲ ಉತ್ತರ ಕನ್ನಡ ಪಕ್ಷಾತೀತವಾಗಿ ಎಲ್ಲ ಸೇರಿ ಹೋರಾಟ ಡೆಫಿನೆಟ್ ಆಗಿ ಮಾಡ್ತೀವಿ.